ನಂತರ ಯಾವಾಗ ಮುಖ್ಯಮಂತ್ರಿಯ ಒಂದು ಅಭ್ಯರ್ಥಿಯ ವಿಷಯದಲ್ಲಿ ಚರ್ಚೆಗಳು ಪ್ರಾರಂಭ ಆಯಿತು, ನಮ್ಮ ವರದೇಗೌಡರು ಮಾತಾಡಿದ್ದು ಇವತ್ತು ನನ್ನ ಕಿವಿನಲ್ಲಿದೆ ಮನೆಯಲ್ಲಿ. ನಾಗರಾಜಣ್ಣವರು ಆಮೇಲೆ 85 ಆದರೆ ಎಮ್ ಎಲ್ ಎ 83 ಇದ್ದರೆ ನೀವನು 85ನಲ್ಲಿ. ಯಾಕೆಂದರೆ ನಾವೆಲ್ಲ ಸಣ್ಣ ಹುಡುಗರು, ಅವರು ಆಗ ದೊಡ್ಡರ ಮನೇಲಿ ಕೂತ್ಕೊಂಡ್ಬಿಟ್ಟು ಬಿಡಿ ಸೇದಾರ ಆಗ್ತಿಲ್ಲ, ಈಗೇನೆ ಬಿಟ್ಬಿಟ್ರು ಅಂತ ಕಾಣಿಸ್ತದೆ. ಎಮ್ ಎಲ್ ಎ ಆಗಿದ್ದರು, ನಾವು ಅವ್ರ ಹತ್ರ ನಿಂತ್ಕೊಂಡು ಕೈಕಟ್ಟೆ ಹಾಕೊಂಡು ನಿಂತ್ಕೊಂಡು ಅವ್ರ ಮಾತು ಕೇಳ್ತಾ ಇದ್ದಂಥ ದಿನಗಳವು. ನಂತರ ಯಾವೊಂದು ಮತದಾನ ಅಂತಕ್ಕಂಥದ್ದು ಆಗ್ತದೆ, ರಾಮಕೃಷ್ಣ ಹೆಗಡೆ ಅವರ ಪರವಾಗಿ ಅವರು ಬೆಂಬಲಿಗರನ್ನ ಬೆಂಬಲ ಕೊಡಿಸಿದ್ರು. ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಾದರು. ನಡೀತು ಒಂದು ಸ್ವಲ್ಪ ದಿನ, ಪಾರ್ಲಿಮೆಂಟ್ ಚುನಾವಣೆ ಆಯಿತು, 4 ಸೀಟ್ ಗೆದ್ದಿದ್ವು. ಆಗಲೇ ಎಮ್ ಎಲ್ ಎಗಳೆಲ್ಲ ಆ ಕಡೆ ಈ ಕಡೆ ಹೋಗ್ತಕ್ಕಂಥದ್ದಕ್ಕೆ ನಡೀತಾ ಇತ್ತು. ದೇವೇಗೌಡರು ಕೊನೆಗೆ ಚುನಾವಣೆಗೆ ಹೋಗಬೇಕು ಅಂತ ಒತ್ತಡ ಹಾಕಿ ಕ್ಯಾಬಿನೆಟ್ನಲ್ಲಿ ಅವರು ಮಂತ್ರಿ ಇರಲಿಲ್ಲ, ಪಕ್ಷ ಕಟ್ಟೋದಕ್ಕಿಂತ ರಾಜೀನಾಮೆ ಕೊಟ್ಟು ಬಂದಿದ್ದರು ಹೊರಗಡೆಗೆ. ಜೆ ಎಚ್ ಪಟೇಲರು ಅವತ್ತು ಅವರು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಪಕ್ಷ ಕಟ್ತೀವಿ ಅಂತ ಬಂದಿದ್ದರು. ಅವರು ಮುದ್ನಾಳವರು, ನಮ್ಮ ಕಲಬುರಗಿ. ಅಲ್ಲಿ ಒಂದು ನಿಮ್ಮ ಗಮನಕ್ಕೆ ತರ್ತೀನಿ, ರಾಜ್ಯದ ಜನತೆಗೆ ಸನ್ಮಾನ್ಯ ದೇವೇಗೌಡರು ಇಡೀ ರಾಜ್ಯದಲ್ಲಿ ಜನತಾ ಪಾರ್ಟಿನ ಕಟ್ಟಬೇಕು ಅಂತ ಹೇಳಿ ಹಗಲು ರಾತ್ರಿ ಓಡಾಟ ಮಾಡ್ತಾಯಿದ್ರೆ, ರಾಜ್ಯದ ಮುಖ್ಯಮಂತ್ರಿಗಳು ದೇವೇಗೌಡರ ವಿರುದ್ಧ ಮೈಸೂರಿನಲ್ಲಿ ಅದು ಎಂಥದೋ ಒಂದು CITB ಪ್ರಕರಣ, 500 ಸೈಟ್ಗಳನ್ನು ದೇವೇಗೌಡರ ಕುಟುಂಬಕ್ಕೆ ಕೊಂಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿ ಒಬ್ಬರು BB ಶಿವಪ್ಪನವರು, ಇನ್ನೊಬ್ಬರು ನಮ್ಮ ಹೊಳೆನರಸೀಪುರದ ಅವರೇ ಒಬ್ಬರು ಬೆಳೆಸಂಥವ್ರು ಒಬ್ಬರು ಇದ್ದಾರೆ, MLC ಮಾಡಿದರು. ಅವ್ರನ್ನ ಕರೆಸಿ ಆಗಿನ ಮುಖ್ಯಮಂತ್ರಿಗಳು ಒಂದು ಅವರಿಂದ ದೇವೇಗೌಡರ ವಿರುದ್ಧ ಒಂದು ಚಾರ್ಜ್ ಶೀಟ್ ಮಾಡಿಸಿ ದೇವೇಗೌಡರು ಪಕ್ಷ ಕಟ್ಕೊಂಡು ಕೂತಿದ್ದಾರೆ. ಇಲ್ಲಿ ದೇವೇಗೌಡರು CITBನ ಲೂಟಿ ಮಾಡಿದ್ರು ಅಂತೇಳಿ ಅವ್ರ ಮೇಲೆ ಒಂದು COD ಎನ್ಕ್ವೈರಿ, ಅದ್ರ ಜೊತೆಗೆ ಲೋಕಾಯುಕ್ತ ಎನ್ಕ್ವೈರಿ, ಇದೆಲ್ಲವನ್ನು ನುಂಗಿ ಪಕ್ಷ ಕಟ್ಕೊಂಡು ಬಂದಂಥವ್ರು ಇವರು. ಹಾಗಂತೇಳಿ ಪಕ್ಷ ಹಾಳು ಮಾಡಲಿಕ್ಕೆ ಹೋಗಲಿಲ್ಲ ಎಂದು ಸಹ ಇವರು. ಇದು ಯಾಕೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ, ನಾನು 73ನೇ ಇಸ್ವಿಯಿಂದ ಇವರ ರಾಜಕೀಯ ಜೀವನವನ್ನೇನು ನೋಡ್ಕೊಂಡು ಬಂದಿದ್ದೇನೆ. 1985 ನಂತರ ನಾನು ಅವರ ಒಂದು ಹೋರಾಟ ಏನಿತ್ತು, ಈ ನಾಡಿಗೆ ಏನಾದರೂ ನಾನು ಒಂದು ಜನತೆಯ ಕಷ್ಟಗಳಿಗೆ ಸ್ಪಂದಿಸಬೇಕು ಅಂತೇಳಿ ಆಸೆಯನ್ನು ಇಟ್ಕೊಂಡಿದ್ದರು. ಅವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗೋದನ್ನು ನೋಡಬೇಕು ಅಂತಕ್ಕಂಥದ್ದು ನಾನು ಮಗನಾಗಿ ಅಲ್ಲ, ಈ ರಾಜ್ಯದ ಪ್ರಜೆಯಾಗಿ ಅವರ ಒಂದು ನೆರಳಿನಲ್ಲಿ ಏನು ಮುಂದುವರಿತಾ ಇದ್ದೆ. ಒಂದು ಮೈಸೂರಿನಲ್ಲಿ ಒಂದು ಚಿತ್ರದ ಹಂಚಿಕೆದಾರನಾಗಿ ಶಿಕ್ಷಣ ಮುಗಿದ ಮೇಲೇನು ನನ್ನ ಜೀವನ ನಡೆಸ್ತಾ ಇದ್ದೆ. ಆ ಸಂದರ್ಭದಲ್ಲಿ 94 ಯಾವೊಂದು ಚುನಾವಣೆ ಡಿಕ್ಲೇರ್ ಆಗ್ತಕ್ಕಂಥ ದಿನಗಳಾಗ ಪಾರ್ಟಿ ಅಧ್ಯಕ್ಷರಾದರು. ಆ ಸಂದರ್ಭದಲ್ಲಿ ನಮ್ಮ ಪಕ್ಷದ ಶಾಸಕರುಗಳು ಯಾರು ಚುನಾವಣೆ ನಿಲ್ತಕ್ಕಂಥವ್ರು ಇದ್ದರು, ಆ ಕ್ಷೇತ್ರಗಳಿಗೆ ನಮ್ಮ ಸಿನಿಮಾ ಕಚೇರಿಯಿಂದ ಪೋಸ್ಟ್ಗಳನ್ನು, ಅವರ ಪಬ್ಲಿಸಿಟಿಗೆ ಪೋಸ್ಟ್ಗಳನ್ನು ಮಾಡಿ ನಾನು ಕಳಿಸ್ಕೊಡ್ತಾ ಇದ್ದೆ. ಪಕ್ಷದ ಒಂದು ಚಿಹ್ನೆ ಇರತಕ್ಕಂಥದ್ದು. ಸಭೆಗಳಿಗೆ ಅಲ್ಪ ಸ್ವಲ್ಪ ಮಟ್ಟಿಗೆ ನಮ್ಮಿಂದ ಏನು ಸಹಾಯ ಮಾಡಲಿಕ್ಕೆ ಸಾಧ್ಯವೋ ಮಾಡ್ಕೊಂಡು ಆ ಸಭೆಗಳು ನಡೀತಾ ಇದ್ದರೆ ನಾವು ಅಲ್ಲೆಲ್ಲೋ ಇಲ್ಲಿ ಈಗ ನಿಂತಿದ್ದಿರಲ್ಲ ನಮ್ಮ ಕಾರ್ಯಕರ್ತರು, ಆ ಮೂಲೆಯಲ್ಲಿ ಜನಗಳ ಮಧ್ಯದಲ್ಲಿ ನಿಂತು ಸಭೆ ನೋಡ್ತಾ ಇದ್ದು. ಒಂದು ಉದಾಹರಣೆ ಕೊಡ್ತೀನಿ, ಭಾಳ ಹೇಳಕ್ಕೆ ಹೋಗಲ್ಲ, ಈಗಾಗಲೇ ಅವರು ಭಾಳ ವಿಷಯ ಮಾತನಾಡಿದ್ದಾರೆ. 2002 ಯಾವೊಂದು ಚುನಾವಣೆ ಬಂತು ರಾಜ್ಯದಲ್ಲಿ, ಆ ಚುನಾವಣೆ ಉಪಚುನಾವಣೆ, ಏಕೆಂದರೆ ನಮ್ಮ ಕನಕಪುರದ ಅವತ್ತಿನ MP ಲೋಕಸಭೆಗೆ ಏನು ಗೆದ್ದಿದ್ರು ಚಂದ್ರಶೇಖರ್ ಮೂರ್ತಿಯವರು, ಅವರ ಒಂದು ಅಕಾಲಿಕ ಮರಣ. ಆಗ ಚುನಾವಣೆ ಅನಿವಾರ್ಯವಾಗಿ ನಾವು ಎದುರಿಸಬೇಕಾಗಿತ್ತು. 99ರಲ್ಲಿ ನೆಲ ಕಚ್ಚಿದ್ದೇವೆ. ಪಕ್ಷ ದೇವೇಗೌಡರು ಸೋತಿದ್ದಾರೆ, ನಾನು ಸೋತಿದ್ದೆ, ರೇವಣ್ಣ ಸೋತಿದ್ರು, ಸಿದ್ದರಾಮಯ್ಯವರು ಸೋತಿದ್ರು, ಬಹುಶಃ ಸುರೇಶ್ ಬಾಬು MLA ಆಗಿದ್ರು. 10 ಜನ ಗೆದ್ದಿದ್ದಾರೆ ಅವತ್ತು. 10 ಜನದಲ್ಲಿ 6 ಜನ ಹೊರಟೋಗಿದ್ರು, ಬಿಟ್ಟು 4 ಜನ ಉಳ್ಕೊಂಡಿದ್ರು. ಆ ಚುನಾವಣೆ ಡಿಕ್ಲೇರ್ ಆಯಿತು. ನಾನು ಸನ್ಮಾನ್ಯ ದೇವೇಗೌಡರಿಗೆ ಚುನಾವಣೆ ನಿಲ್ಲಿ ಅಂತ ಹೇಳಿ ಒತ್ತಡ ಹಾಕಿದೆ. ಅವರು ಹೇಳಿದ್ರು, ನಾನೊಬ್ಬ ಹೋಗಿ ನಾನೇನಪ್ಪ ಮಾಡಲಿ ಅಲ್ಲಿ ಲೋಕಸಭೆಗೆ, ನೀನು ಹಿಂದೆ ಒಂದು ಸಲ ರೆಪ್ರೆಸೆಂಟ್ ಮಾಡಿದೀಯ, ನೀನು ನಿಲ್ಲಬೇಕು ಅಂದರು. ನಾನು ಹೇಳಿದೆ, ನಾನು ಒಬ್ಬ ಹೋಗಿ ಅಲ್ಲಿ ಏನೂ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ನೀವು ಮಾಜಿ ಪ್ರಧಾನಮಂತ್ರಿ ದೆಹಲಿಗೆ ಹೋದರೆ ರಾಜ್ಯದ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಕ್ಕಂಥದ್ದಕ್ಕೆ ಒಂದು ಅವಕಾಶ ಸಿಗ್ತದೆ, ನಿಲ್ಲಬೇಕು ಅಂತ ಒತ್ತಡ ಹಾಕೋದು. ಒಂದು ಬಿಡಗಾಸು ಮನೆಯಲ್ಲಿ ಇಲ್ಲ ಚುನಾವಣೆ ನಡೆಸಲಿಕ್ಕೆ. ಕೊನೆಗೆ ಅಂತಿಮವಾಗಿ ಅವ್ರನ್ನೇನು ಒಪ್ಪಿಸೋದು. ಆಗ ನಾವು ಈ ಏನು ಇದು ನಮ್ಮ ಮಹಿಳೆ ಗುರುತಿದೆಯಲ್ಲ,
ಹೊರೆಹೊತ್ತ ಮಹಿಳೆ. ಆ ಚುನಾವಣೆಗೆ ಮೊದಲನೆಯ ಒಂದು ಚಿಹ್ನೆ ಎಲೆಕ್ಷನ್ ಕಮಿಷನಿಂದ ನಾವು ಅನುಮತಿ ಪಡೆದಂಥದ್ದು. ಅದಕ್ಕಿಂತ ಮುಂಚೆ 99ರ ಚುನಾವಣೆಗೆ ಟ್ರ್ಯಾಕ್ಟರ್ ಚುನಾವಣೆ ಇತ್ತು, ಇದು ಚಿಹ್ನೆ ಇತ್ತು. ಆ ಒಂದು ಚಿಹ್ನೆನ ಹೊಸದಾಗಿ ನಾವು ಪಡೆದು ಮೊದಲನೇ ಚುನಾವಣೆ ದೇವೇಗೌಡರು ನಿಂತರು. ನಿಲ್ಲೋದಕ್ಕಿಂತ ಮುಂಚೆ ನಮ್ಮ ಉತ್ರಳಿಯ ಶ್ರೀನಿವಾಸ್ ಅಂತೇಳಿ ಒಬ್ಬರು ಮಾಜಿ ಲೋಕಸಭಾ ಸದಸ್ಯರಿದ್ದರು. ನಮ್ಮಲ್ಲೇ ಅವರು ಹಿಂದೆ ಬೆಳೆದಂಥವ್ರು, BJPಗೆ ಹೋಗಿದ್ರು. ಆಮೇಲೆ ಅವ್ರನ್ನ ಪಕ್ಷಕ್ಕೆ ಸೇರಿಸ್ಬೇಕು ಅಂತ ಹೇಳಿ ನಾವು ಅವ್ರ ಮನೆಗೆ ಹೋಗಿ ಒತ್ತಾಯ ಹಾಕಿ ನಾನು ಅವ್ರನ್ನ ಕನ್ವಿನ್ಸ್ ಮಾಡಿ ಕರ್ಕೊಂಬಂದಿದ್ದೇನೆ. ಒಂದು ಸಭೆ ಮಾಡಬೇಕು ನ್ಯಾಷನಲ್ ಕಾಲೇಜ್ ಗ್ರೌಂಡ್ನಲ್ಲಿ. ಆ ನ್ಯಾಷನಲ್ ಕಾಲೇಜ್ ಗ್ರೌಂಡ್ನ ಸಭೆ ಅವತ್ತು ಮುಲಾಯಂ ಸಿಂಗ್ ಯಾದವ್ ಅವರು ಬರ್ತಕ್ಕಂಥ ಇತ್ತು. ಆ ಸಭೆಗೆ ನಾವೇನೋ ಆ ಫಂಕ್ಷನ್ ಮಾಡಲಿಕ್ಕೆ ಬ್ಯಾನರ್ಗಳನ್ನು ಸಿದ್ಧ ಮಾಡೋದು. ಒಂದು 2-3 ಬ್ಯಾನರ್ನಲ್ಲಿ ಈಗಿನ ಮುಖ್ಯಮಂತ್ರಿಗಳ ಫೋಟೋ ಇರಲಿಲ್ಲ. ಆ ಪ್ರಿಂಟ್ ಮಾಡೋನು 1-2 ಬ್ಯಾನರ್ನಲ್ಲಿ ಫೋಟೋನ ಮಿಸ್ ಮಾಡಿಬಿಟ್ಟಿದ್ದ. ಆಗ ಈಗಿನ ಮುಖ್ಯಮಂತ್ರಿಗಳು ನಾನು ಫಂಕ್ಷನಿಗೆ ಬರೋಕ್ಕೆ ಸಾಧ್ಯ ಇಲ್ಲ, ನನ್ನ ಫೋಟೋ ಇಲ್ಲ, ನನಗೆ ಅವಮಾನ ಮಾಡಿದ್ದಾರೆ, ಯಾವ ಕಾರಣಕ್ಕೂ ಬರಲ್ಲ. ನಮ್ಮ ಈಗಿನ ಮಂತ್ರಿ ಇದ್ದಾರಲ್ಲಿ ಪಶುಸಂಗೋಪನಾ ಮಂತ್ರಿಗಳು ದೇವೇಗೌಡರು ಅವ್ರನ್ನ ಕರೆಸಿ ಪಂಚಾಯತಿ ನೋಡಪ್ಪ ಹೋಗಿ ಕನ್ವಿನ್ಸ್ ಮಾಡಿ, ಮರ್ಯಾದೆ ಹೋಗೋದು ಬೇಡ, ರಾಂಗ್ ಮೆಸೇಜ್ ಹೋಯ್ತಿದೆ ಅಂತ ಪಾಪ ಕಣ್ಣಲ್ಲಿ ನೀರು ಹಾಕ್ತಾರೆ. ದುಡ್ಡು ನಾವು ಸಾಲ ಸೋಲ ಮಾಡಿ ತಂದು ಸಂಘಟನೆಗೆ ಜನ ಸೇರ್ಸೋಕ್ಕೆ ನಾವು ತರೋದು, ಸಾಲ ಮಾಡಿ ದುಡ್ಡು ತಂದು ಪಕ್ಷ ಸಂಘಟನೆಗೆ ಹಾಕೋದು, ಪೋಸ್ಟ್ರು ಬ್ಯಾನರು ನಾವು ಕಟ್ಟೋದು, ಎಲ್ಲ ರೆಡಿ ಆದಮೇಲೆ ವೇದಿಕೆ ಮೇಲೆ ಬಂದು ಕಾಲ ಮೇಲೆ ಕಾಲು ಹಾಕ್ಕೊಂಡು ದೇವೇಗೌಡರು ಪಕ್ಕದಲ್ಲಿ ಕೂತಿರೋ ಅವರಿಗೆ ಚಪ್ಪಲಿ ಕಾಲನ್ನ ಟಚ್ ಮಾಡ್ಕೊಂಡು ಎಷ್ಟು ಸಭೆಗಳು ನೋಡಿಲ್ಲ ನಾವು, ಯಾವ ಥರ ನಡ್ಕೊಂಬಂದಿದ್ರು. ಇದು ದೇವೇಗೌಡರ ಜೀವನ.